ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ನವ್ಯನ ಮನೆ ಒಳಗಡೆ ಕರ್ಕೊಬರೋದಕ್ಕಂತ ಬರ್ತಿದ್ರೆ ನವ್ಯ ಎಡ್ಗಾಲ್ ಎತ್ತಿ ಒಳಗಡೆ ಇಡೋದಕ್ಕಂತ ಹೋಗ್ತಾಳೆ. ನವ್ಯ ಬಲ್ಗಾಳಿ ಇಟ್ಕೊಂಡು ಒಳಗಡೆ ಹೋಗಮ್ಮ ಅಂತ ಹೇಳ್ತಾಳೆ ಈಶ್ವರಿ. ನವ್ಯ ಈಶ್ವರಿನೇ ಗುರಾಯಿಸ್ತಿರ್ತಾಳೆ. ಆದ್ರೂ ಎಡ್ಗಾಲ್ ಇಟ್ಟು ಹೋಗೋದಕ್ಕಂತ ಹೋಗ್ತಾಳೆ. ನಿತ್ಕೊಳವ, ಮೊದಲನೇಕಿತ ಈ ಮನೆಗೆ ಬರ್ತಾ ಇದೀಯಾ, ಬಲಗಾಲಿಟ್ಟು ಒಳಗ್ ಬಾ ಅಂತಾಳೆ ಅಜ್ಜಮ್ಮ. ಗುರಾಯಿಸಿ ಈಶ್ವರಿನ ಬಲಗಾಲಿಟ್ಟು ಒಳಗಡೆ ಹೋಗ್ತಾಳೆ ನವ್ಯ. ಏನವ್ವ ಇದು, ನೀನ್ ಬಲಗಾಲಿಡು ಅಂದ್ರೆ ಎಡಗಾಲ್ ಮಾಡ್ಕೋಕ್ ಹೋಯ್ತವಳೆ. ಇಲ್ಲ, ಇವಳು ನಿಜವಾಗ್ಲೂ ನಮ್ ಸುಭಾಷನ್ನ ಮದ್ವೆ ಆಗ್ ಬಂದವಳ, ಇಲ್ಲ ಅವಳು ಅವನ ಬದುಕನ್ನೇ ಹಾಳು ಮಾಡಕ್ ಬಂದವಳೆ ಅಂತ ಚಿತ್ರ ಹೇಳ್ತಿರ್ತಾಳೆ. ಈಶ್ವರಿನ ಚಿತ್ರ ಒಳಗಡೆ ಬರ್ತಾರೆ. ಭದ್ರ ಎದ್ರಕಬೇಡಿ, ಹೊಸಿ ಬೇಗ ಹೋಗ್ಬೇಕಲ್ಲ, ಅದಕ್ಕೆ ಫಾಸ್ಟ್ ಆಗಿ ಓದ್ತಾ ಇದ್ದೀನಿ, ಏನೋ ಆಗಕ್ಕಿಲ್ಲ, ನಾನು ಆರಾಮಾಗಿ ಕರ್ಕೊಂಡು ಹೋಯ್ತೀನಿ ಅಂತ ಭದ್ರ ಹೇಳ್ತಿರ್ತಾನೆ. ಅಣ್ಣ, ಈ ಪ್ರಪಂಚದಲ್ಲಿ ದೊಡ್ಡ ಕಳ್ತನ ಅಂದ್ರೆ ಯಾವ್ದು ಗೊತ್ತಾ? ಇನ್ನೊಬ್ರು ಸುರ್ಸಿದ್ ಬೆವ್ರನ್ನ ಇನ್ನೊಬ್ರು ಮಾಡಿದ ಕೆಲ್ಸನ ನಾನೇ ಮಾಡ್ದೆ ಅಂತ ಶಬಾಷ್ಗಿರಿ ತಗೊಳ್ಳೋದೈತಲ್ಲ, ಅದೇ ಅಂತಿರ್ತಾಳೆ ಸಾಧುಗಳ ಮಗಳು. ಅವ್ರಿಗಿಂತ ದೊಡ್ಡ ಅಯೋಗ್ಯ ಈ ಭೂಮಿ ಮೇಲೆ ಯಾರು ಇಲ್ಲ ಅಂತವ್ರು ಕೂಳ್ಗೂ ದಂಡ ಭೂಮಿಗೂ ಭಾರ ಅಂತ ಸಾಧುಗಳು ಹೇಳ್ತಿರ್ತಾರೆ. ಅಂತವ್ರನ್ನ ಸುಮ್ನೆ ಬಿಟ್ರೆ ಇದನ್ನೇ ಜೀವನ ಮಾಡ್ಕೊಬಿಡ್ತಾರೆ, ಅದಕ್ಕೆ ಅವನ್ಗೆ ಸರಿಯಾಗಿ ಬುದ್ಧಿ ಕಲ್ಸ್ಬೇಕು ಅಂತ ಸಾಧುಗಳ ಮಗಳು ಹೇಳ್ತಿರ್ತಾಳೆ. ಯಾವ ಎದ್ರಿಕೆನೂ ಇಲ್ಲ, ಬಿರ್ಬಿರ್ನೆ ನಡಿಯಪ್ಪ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ಯಾ, ಅದ್ಯಾವ್ರು ನಮ್ ಜೊತೆ ಇರ್ತಾನೆ, ನಡಿಯಪ್ಪ ಅಂತಿರ್ತಾನೆ ಸಾಧುಗಳು. ಇತ್ತ ನವ್ಯ ರೂಮಲ್ಲಿ ರೆಡಿ ಆಗ್ತಾ ಇರ್ತಾಳೆ. ಅಲ್ಲಿಗೆ ಈಶ್ವರ್ ಇನ್ನು ಚಿತ್ರ ಬರ್ತಾರೆ. ಬಂಗಾರ ಕಣವ್ವ ನೀನು ದುಡ್ಕಾಕಿಲ್ಲ ಅಂತ ನನ್ಗೆ ಸಂದ ಗೊತ್ತಿತ್ತು, ನಾನು ಹೇಳಲಿಲ್ಲ ಚಿತ್ರ ನನ್ ಸೊಸೆ ಬಂಗಾರ ಅಂತ. ಸುಮ್ಕೆ ನೀನೇನೇನೋ ಹೇಳಿ ನನ್ನನ್ನು ದಿಗಿಲ್ ಬೀಳಂಗ್ ಮಾಡ್ಬಿಟ್ಟೆ ಕಣೆ. ನನ್ ಸೊಸೆ ಕೋಪಕ್ಕಿಂತ 2 ಕುಟುಂಬದ ಮಾನನೇ ಮುಖ್ಯ ಅಂತ ಯೋಚನೆ ಮಾಡಿ ಕಣೆ ಇಲ್ಲಿ ಗಂಟ ಬಂದವಳೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಹೌದು ಕಣವ್ವ, ನೀನ್ ಹೇಳ್ದಂಗೆ ನವ್ಯ ನಮ್ ಸುಭಾಷ್ ಹೆಂಡ್ತಿ ಆಗ ಮಾತ್ರ ಬರ್ತಾ ಇಲ್ಲ, ಈ ಅಟ್ಟಿ ಬೆಳಗೋ ಸೊಸೆಯಾಗಿ ಬರ್ತಾವಳೆ ಅಂತ ಚಿತ್ರ ಹೇಳ್ತಿರ್ತಾಳೆ. ನಿಜವಾಗ್ಲು ಕಣವ್ವ, ನಿನ್ನ ಸೊಸೆಯಾಗಿ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು, ಅದ್ಯಾರು ಎಲ್ರಿಗೂ ನಿನ್ನಂತ ಸೊಸೆ ಅಲ್ಲ ಮಗಳನ್ನ ಖಂಡಿತವಾಗ್ಲೂ ಕೊಡಕ್ಕಿಲ್ಲ ಕಣವ್ವ. ಆಮ್ಯಾಕ್ ನವ್ಯ ಜೀವನದಾಗೆ ಎಲ್ಲ ಅನ್ಕೊಂಡಂಗೆ ಸಿಗೋಕಿಲ್ಲ ಕಣವ್ವ, ಹಂಗಂತವ ಸಿಕ್ಕಿರೋದನ್ನೇ ಅಡ್ಜಸ್ಟ್ ಮಾಡ್ಕೊ ಅಂತ ನಾನು ಹೇಳ್ತಾ ಇಲ್ಲ. ನಿನ್ಗೆ ಹೆಂಗ್ ಬೇಕೋ ಹಂಗೆ ನನ್ನ ಮಗನ್ನ ತಿದ್ದಿ ತೀಡಿ ರೆಡಿ ಮಾಡ್ಕೊಳವ್ವ, ನನ್ನ ಕಡೆಯಿಂದ ನಿನ್ಗೆ ಫುಲ್ಲು ಸಪೋರ್ಟು, ನಾನು ಯಾವಾಗ್ಲೂ ನಿನ್ ಬೆನ್ನಿಂದ ಇರ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. ನವ್ಯ, ಸದ್ಯಕ್ಕೆ ಸುಭಾಷನ್ ಕಡೆಯಿಂದ ನಿನ್ಗೆ ಏನಾದ್ರೂ ತೊಂದರೆ ಆಗಿದ್ರೆ ನಾವು ನಿನ್ನನ್ನ ಕ್ಷಮೆ ಕೇಳ್ತೀವಿ, ನಮ್ಮನ್ನ ಕ್ಷಮಿಸ್ಬಿಡು ನವ್ಯ ಅಂತ ಚಿತ್ರ ಹೇಳ್ತಿರ್ತಾಳೆ. ಇವು ನವ್ಯ, ಏನೋ ಗೊತ್ತಿಲ್ದೆ ತಪ್ಪಾಗ್ಬಿಟ್ಟೈತೆ, ಕ್ಷಮಿಸ್ಬಿಡುವ ಅಂತಿರ್ತಾಳೆ ಈಶ್ವರಿ. ಯಾವುದೇ ಕಾರಣಕ್ಕೂ ಕ್ಷಮಿಸ್ಬೇಡ ಅಂತ ಸಾವಿತ್ರಿನೂ ವಿನಂತಿ ಬರ್ತಾರೆ. ಈಶ್ವರಿ ಚಿತ್ರಾಗೆ ಕಣ್ಸನ್ನೆ ಮಾಡ್ತಾಳೆ ಬಾಕ್ಲಾಕು ಅಂತ. ಚಿತ್ರ ಹೋಗಿ ಬಾಕ್ಲಾಕ್ತಾಳೆ. ನೋಡ್ದ ಸಾವಿತ್ರಿ, ನನ್ನ ಸೊಸೆ ಆಗಿರೋದನ್ನೆಲ್ಲ ಮರ್ತ್ಬಿಟ್ಟು ನನ್ನ ಮಗನ್ನ ಮದುವೆ ಮಾಡ್ಕೊಳಕ್ ಬಂದವಳೆ. ಇಂಥ ಟೈಮಲ್ಲಿ ಹಳೇದನ್ನೆಲ್ಲ ಕೆದಕಿ ಅವಳ ಮನ್ಸನ್ನ ಕೆಡ್ಸಕ್ ನೋಡ್ಬೇಡಿ, ಕೆಲವೊಂದ್ಕಿತ ಮೌನವಾಗಿರೋದೇ ದೊಡ್ಡ ಸಹಾಯ, ಅದನ್ನ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ ಈಶ್ವರಿ. ಅತ್ಗೆ, ನಾನು ಮನ್ಸ್ ಕೆಡ್ಸಕ್ ಬಂದಿಲ್ಲ, ಅವಳ ಕಣ್ಣು ತೆರ್ಸಕ್ ಬಂದಿದ್ದೀನಿ. ನೋಡವ್ವ, ನಿನ್ ಮದ್ವೆಗ್ ಮುಂಚೆ ಹೋಗ್ಬೇಕು ಅಥವಾ ಮದ್ವೆ ಆದ್ಮೇಲೆ ಜೀವನ ಪೂರ್ತಿ ಅಳ್ಬೇಕೋ, ಈಗಲೇ ತೀರ್ಮಾನ ಮಾಡ್ಕೊಬಿಡು ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ನೋಡ್ ಸಾವಿತ್ರಿ, ನನ್ನ ಹೊಟ್ಟೆ ಉರ್ಸ್ಬೇಡ, ನಾನು ಯಾವತ್ತಾದ್ರೂ ನಿನ್ ಬದುಕಲ್ಲಿ ತಲೆ ಹಾಕಿದ್ದೀನ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಹಾಕಿರೋದಕ್ಕೆ ಅಲ್ವೇ ಅತ್ಗೆ ಆವಿನ ದ್ವೇಷ 12 ವರ್ಷ, ಆದ್ರೆ ಈ ಸಾವಿತ್ರಿ ದ್ವೇಷ ಸಮಾದ್ರೆ ಆದ್ರೂ ಮುಗಿಯಕ್ಕಿಲ್ಲ. ಅವತ್ತು ವಿನಂತಿ ಮದ್ವೆ ಮಾಡಕ್ ಹೊರಟಿದ್ದಾಗ ನೀವು ಮಾಡಿದ್ದನ್ನ ನಾನು ಕೊನೆವರೆಗೂ ಮರೆಯಕ್ಕಿಲ್ಲ. ನೋಡವ್ವ ನವ್ಯ, ಇನ್ನೂ ಕಾಲ ಮಿಂಚಿಲ್ಲ, ಈಗಲೇ ನಿಮ್ಮ ಅಪ್ಪಂತವ ಹೋಗಿ ಅವನೆಂತವನು ಅಂತ ಹೇಳಿ ಈ ಮದ್ವೆನ ನಿಲ್ಸ್ಬಿಡು ಅಂತ ಸಾವಿತ್ರಿ ಹೇಳ್ತಾಳೆ. ನೋಡವ್ವ ನವ್ಯ, ಇವಳು ನನ್ನ ಮಗನ ಮದ್ವೆ ನಿಲ್ಸ್ಬೇಕು ಅಂತ ದುರಾಸೆಯಿಂದೇನೆ ಅವನ ಮೇಲೆ ಆಪಾದನೆ ಹೊರಿಸ್ತಾ ಇರೋದು ಅಂತ ಈಶ್ವರಿ ಹೇಳ್ತಾಳೆ. ಇಲ್ಲ ಕಣವ್ವ, ಇವಳು ಮಗ ಸಾಮಾನ್ಯದವನಲ್ಲ, ಮೊದಲನೇ ಮದ್ವೆ ಆಗ್ಬೇಕಾದ್ರೇನೆ ಇವನ್ ಮಗನ ಬಂಡವಾಳ ಹೊರಗಡೆ ಬಂದು ಆ ಚಂಪನ್ಗೆ ತಾಳಿ ಕಟ್ಟಿದ್ದು. ನೋಡು, ಇಲ್ಲಿ ನನ್ನ ಮಗಳ ತಪ್ಪು ಏನು ಇಲ್ಲ, ಅವನೇಯ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಶೋ ಅಂತಾಳೆ ಅಂತ ಬೆಳ್ ತೋರಿಸಿ, ಏನು ಹೇಗಾದ್ರೂ ಮಾಡಿ ನಿಮ್ಮ ಮಗನ ಜೊತೆ ನನ್ನ ಮದ್ವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಇನ್ನ ನೀವಿಬ್ರು ಈ ಮದ್ವೆ ನಿಲ್ಸೋ ಪ್ರಯತ್ನ ಮಾಡ್ತಿದ್ದೀರಾ ಅಂತ ನವ್ಯ ಹೇಳ್ತಿರ್ತಾಳೆ. ಅಲ್ಲ ಕಣವ್ವ ಅಂತಾಳೆ ಸಾವಿತ್ರಿ. ಮಾತಾಡ್ಬೇಡಿ ಅಂತ ಹೇಳ್ತಾ ಇದ್ದೀನಿ ತಾನೆ, ಮಾತಾಡ್ಬೇಡಿ, ಇದು ನನ್ನ ಲೈಫು, ನನ್ನ ಇಷ್ಟ, ಮದ್ವೆ ಆಗ್ಬೇಕೋ ಆಗ್ಬಾರ್ದು ಅನ್ನೋ ನಿರ್ಧಾರ ಮಾಡೋಳು ನಾನು. ನೀವೇನು ಜಾಸ್ತಿ ಸಂತೋಷ ಪಡಬೇಡಿ, ನಿನ್ ಮಗನ್ನ ಖುಷಿಯಾಗಿ ನನ್ನ ಮದ್ವೆ ಆಗಿ ಬಂದಿಲ್ಲ ಇಲ್ಲಿ. ಈಗ ನನ್ನ ಮುಂದೆ 4 ದಾರಿಗಳವೆ. ನಂಬರ್ 1, ಈಗಲೇ ಹೋಗಿ ಮದ್ವೆ ಬೇಡ ಅಂತ ಹೇಳೋದು. ನಂಬರ್ 2, ಹಸೆಮಣೆ ಮೇಲೆ ಕುತ್ಕೊಂಡು ಎದ್ದೋಗೋದು. ನಂಬರ್ 3, ಮದ್ವೆ ಆಗಿದ ತಕ್ಷಣನೇ ತಾಳಿನ ಕಿತ್ತು ಬಿಸಾಕೋದು. ನಂಬರ್ 4, ಎಲ್ರೂ ಆಶ್ಚರ್ಯ ಪಡೋ ಹಾಗೆ 4ನೇ ನಿರ್ಧಾರ ತಗೊಳೋದು. ನಾನು ಯಾವಾಗ ಯಾವ ನಿರ್ಧಾರ ತಗೊಂತೀನಿ ಅಂತ ಯಾರಿಗೂ ಹೇಳೋದಿಲ್ಲ. ನಾನು ಕೊನೆ ಕ್ಷಣದಲ್ಲಿ ಯಾವ ನಿರ್ಧಾರ ತಗೊಂತೀನೋ ಅದೇ ನನ್ನ ಜೀವನದಲ್ಲಿ ಸರಿಯಾಗಿರುತ್ತೆ. ನಾನು ಯಾವಾಗ ಏನ್ ಮಾಡ್ತೀನಿ ಅಂತ ತಾಳಿ ಕೈಯಲ್ಲಿ ಇಟ್ಕೊಳೋವರೆಗೂ ಗೊತ್ತಾಗಕ್ಕಿಲ್ಲ ಯಾರಿಗೂ, ಅಲ್ಲಿವರೆಗೂ ಎಲ್ರೂ ಸುಮ್ಮನೆ ಇದ್ಬಿಡಿ ಅಂತ ನವ್ಯ ಹೇಳ್ತಿರ್ತಾಳೆ. ಅಲ್ಲಿಂದ ವಿನಂತಿ ಸಾವಿತ್ರಿ ಹೊರಡ್ತಾರೆ. ಇಲ್ಲಿ ಬಾತ್ರೂಮ್ ಎಲ್ಲಿದೆ ಅಂತ ಕೇಳ್ತಾಳೆ ನವ್ಯ. ಅಲ್ಲೇ ಅದೇ ಅಂತಾಳೆ ಚಿತ್ರ. ಬಾತ್ರೂಮ್ ಕಡೆ ಹೋಗ್ತಾಳೆ ನವ್ಯ. ಚಿತ್ರ, ನಿಮ್ ದೊಡ್ಡಪ್ಪನ ಹತ್ರ ಒಂದ್ ಮುಖ್ಯವಾದ ಕೆಲ್ಸ ಐತೆ, ಅದನ್ನ ಮುಗ್ಸೋಣ ಬಾ.
ಅಂತ ಈಶ್ವರಿ ಹೇಳ್ತಾಳೆ. ಸರಿ ಕಣವ್ವ ಅಂತ ಹೇಳಿ ಅಲ್ಲಿಂದ ಇಬ್ರು ಹೊರಡ್ತಾರೆ. ದೇವ್ರ ಮನೆಯಲ್ಲಿ ಕಳಶ ತಾಳಿ ಎಲ್ಲ ಇಟ್ಟು ಹಣ್ಣು ಹಂಪಲುಗಳೆಲ್ಲ ಇಟ್ಟು ಪೂಜೆ ಮಾಡ್ತಿರ್ತಾನೆ ಕೋಟ್ಲೆ. ಮನೆಯವರೆಲ್ಲ ನಮಸ್ಕಾರ ಹಾಕೊಂಡು ನಿಂತಿರ್ತಾರೆ. ದ್ಯಾವ್ರೆ ನಮ್ಮ ಗೌಡ್ರು ಸತ್ಯ ನೋಡ್ಕೊಂಡು ಸತ್ತಿದ್ದ ದಾರಿಯಲ್ಲಿ ಹೋಗವ್ರೆ, ಅದೇನ್ ಸಾಕ್ಷಿ ಬೇಕೋ ಅದು ಆದಷ್ಟು ಬೇಗ ಸಿಗೋ ತರ ಮಾಡಪ್ಪ ಅಂತ ವಿದ್ಯೆ ಕೇಳ್ಕೊಂತಿರ್ತಾಳೆ ಮನಸ್ಸಿನಲ್ಲಿ ನಮಸ್ಕಾರ ಹಾಕೊಂಡು. ದೇವ್ರೆ, ನನ್ನ ಮಗ ಬದಲಾಗೋದಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದೀಯಾ, ಅವನು ಹಳೆ ಚಾಳಿನೆಲ್ಲ ಬಿಟ್ಟು ಒಳ್ಳೆಯವನಾದ್ರೆ ಸಾಕು ಅಂತ ಗೋವಿಂದೇಗೌಡರು ಕೇಳ್ಕೊಂತಿರ್ತಾರೆ ಮನಸ್ಸಿನಲ್ಲಿ. ಇತ್ತ ಈಶ್ವರಿ ಚಿತ್ರ ಬರ್ತಾರೆ. ಪೂಜೆ ಮಾಡೋ ಟೈಮ್ಗೆ ಇಲ್ದೆ ನೀವೆಲ್ಲೇ ಹೋಗಿದ್ರಿ ಅಂತ ಅಜ್ಜಮ್ಮ ಕೇಳ್ತಾಳೆ. ಅತ್ತೆ, ಅದು ನವ್ಯನ್ಗೆ ಏನಾದ್ರು ಬೇಕಿತ್ತಾ ಅಂತ ಕೇಳಕ್ ಹೋಗಿದ್ವಿ ಅಂತ ಈಶ್ವರಿ ಹೇಳ್ತಾಳೆ. ಹಾ ಸರಿ ಸರಿ ಅಂತಾಳೆ ಅಜ್ಜಮ್ಮ. ಕ್ವಾಟ್ಲೆ ಎಲ್ರಿಗೂ ಮಂಗಳಾರತಿ ಕೊಡ್ತಿರ್ತಾನೆ. ಅವ್ವ, ಅದೇನೋ ಮುಖ್ಯವಾದ ಕೆಲಸ ಅಂತ ಕರ್ಕೊಬಂದಲ್ಲ, ಏನವ್ವ ಅದು ಅಂತ ಹೇಳ್ತಿರ್ತಾಳೆ ಚಿತ್ರ. ಅಯ್ಯೋ ಇರೇ, ಈಗ ಕೇಳ್ತೀನಿ ಅಂತ ಈಶ್ವರಿ ಹೇಳಿ, ಬಾವಾ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಕೇಳ್ಬೇಕಾಗಿತ್ತು ಅಂತಾಳೆ ಈಶ್ವರಿ. ನನ್ನ ಹತ್ರ ಕೇಳೋದಕ್ಕೆ ಯಾಕೆ ಹಿಂಗ ಯೋಚನೆ ಮಾಡ್ತಾ ಇದೀಯಾ, ಅದೇನಂತ ಕೇಳು ಈಶ್ವರಿ ಅಂತಾರೆ ಶಿವರಾಮೇಗೌಡರು. ಅದೇ ಬಾವ, ಮದ್ವೆ ದಿನ ನನ್ನ ಮಗನ್ಗೆ 1 ಕೋಟಿ ರೂಪಾಯಿ ಚೆಕ್ ಕೊಡ್ತೀನಿ ಅಂತ ಹೇಳಿಲ್ವೇ, ಅದನ್ನ ಈಗ್ಲೇ ದೇವ್ರ ಮುಂದೆ ಇಟ್ಟು ಕೊಟ್ರೆ ಸಂದಾಗಿರ್ತೈತೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಇದೇನು ಈಶ್ವರಿ ಹಿಂಗ್ ಕೇಳ್ತಾ ಇದೀಯಾ, ಈಗ್ಲೇ ಯಾಕೆ ಕೊಡ್ಬೇಕು, ಮೊದ್ಲೇ ಮಾತಾಡ್ದಂಗೆ ಅವ್ನ್ ತಾಳಿ ಕಟ್ಟಿದ್ದಾದ್ಮೇಲೆ ಮದ್ವೆ ಉಡುಗೊರೆಯಾಗಿ ಎಲ್ರ ಎದುರಿಗೆ ಅಣ್ಣನೇ ಕೊಡ್ತಾರೆ ಬಿಡು. ಅಲ್ಲ, ಅದಕ್ಕೆ ನೀನ್ ಯಾಕೆ ಇಷ್ಟೊಂದು ಅವಸರ ಮಾಡ್ತಾ ಇದೀಯಾ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಅಯ್ಯೋ, ಈ ವೈನ್ದು ಒಂದ್ ಹಿಂಸೆ ನನಗೆ, ಎಲ್ಲದಕ್ಕೂ ಕಡ್ಡಿ ಅಲ್ಲಾಡ್ಸ್ಕೊಂಡ್ ಬಂದ್ಬಿಡ್ತಾನೆ ಅಂತ ಈಶ್ವರಿ ಮನ್ಸಲ್ಲಿ ಅನ್ಕೊಂತಿರ್ತಾಳೆ. ನೋಡಿದ್ಯೇನೆ ನಿಮ್ಮತ್ತೆ ಹೆಂಗ್ ಬಾಂಬಾಕದ್ಲು, ಇವಳಿಗಿರೋಷ್ಟು ಆಸೆ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇರಕ್ಕಿಲ್ಲ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಅಯ್ಯೋ ಅವ್ವ, ನಮ್ಮತ್ತೆಗೆ ಎಷ್ಟೇ ಆಸೆ ಇದ್ರುವೆ ನಮ್ಮಮ್ಮಮ್ಮ ಬಿಡಕ್ಕಿಲ್ಲ ಬಿಡು, ಘಾಟಿ ಮುದುಕಿ ಅಲ್ವೇ ನಮ್ಮಮ್ಮಮ್ಮ ಅಂತ ವಿನಂತಿ ಹೇಳ್ತಾಳೆ. ಯಾಕಮ್ಮ ಈಶ್ವರಿ ಈಗ್ಲೇ ಕೊಡ್ಬೇಕು ಅಂತ ಕೇಳ್ತಾ ಇದ್ದಿ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಬಾವಾ, ಈಗ್ಲೇ ನೀವು ಆ ಚೆಕ್ ಕೊಟ್ರೆ ನನ್ ಮಗ ಕೋಟ್ಯಾಧೀಶ್ವರ ಆಗಿ ಆಸೆ ಮನೆ ಮೇಲೆ ಕುತ್ಕೊಂತಾನೆ. ಅದೇ ನೀವು ತಾಳಿ ಕಟ್ಟಿದಾದ್ಮೇಲೆ ಕೊಟ್ರೆ ಕೋಟ್ಯಾಧೀಶ್ವರನ್ನ ಅಳಿನ್ ಕೊಟ್ಟಂಗ ಆತದಲ್ವೇ, ಅದಕ್ಕೆ ಕೇಳ್ದೆ ಅಂತಾಳೆ ಈಶ್ವರಿ. ಅದಕ್ಕೆ ಬಾವ, ಅವ್ನ್ ತಾಳಿ ಕಟ್ಟಕ್ಕಿನ್ನ ಮುಂಚೆ ಕೊಟ್ರೆ ಸಂದಾಕಿರೋದು ಅಂತಾಳೆ ಈಶ್ವರಿ. ಕೋಟ್ಯಾಧೀಶ್ವರನ್ ಮನೆಗೆ ಅಳಿಯ ಆದ್ಮೇಲೆ ನಿನ್ ಮಗ ನಾನ್ ದುಡ್ಡು ಕೊಟ್ಟೇನೋ ಇಲ್ಲ ಅಂತ ಅನುಮಾನನೇ ಈಶ್ವರಿ ನಿನ್ಗೆ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅಯ್ಯಯ್ಯೋ, ಹಂಗೆಲ್ಲ ಏನು ಇಲ್ಲ ಬಾವ ಅಂತ ಈಶ್ವರಿ ಹೇಳ್ತಾಳೆ. ನೋಡವ್ವ ಈಶ್ವರಿ, ಅವ್ನ್ ತಾಳಿ ಕಟ್ಟಕ್ ಮುಂಚೆನೆ ಅವ್ನ ಹೆಂಡ್ರು ಮುಂದ್ಗಟನೆ ಕೊಡ್ತೀನಿ, ಖುಷಿನೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಹ್ಞೂ ಬಾವ, ಒಳ್ಳೆ ಕೆಲಸ ಎಷ್ಟು ಬೇಗ ಆತದೋ ಅಷ್ಟೇ ಒಳ್ಳೇದಲ್ವೇ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅಂದಂಗೆ ಸಂಪತ್ತ ಅಂತ ಹೇಳಿ ಶಿವರಾಮೇಗೌಡರು MLA ಮಾತಾಡ್ತಿರ್ತಾರೆ. ಇತ್ತ ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ ವಿದ್ಯಾ. ಅವ್ವ, ಅಲ್ಲಿ ನೋಡು ಗುರಾಯಿಸ್ಕೊಂಡು ನೋಡ್ತಿರೋದವಳು ಅಂತ ಚಿತ್ರ ಹೇಳ್ತಾಳೆ. ನೋಡೋಕಾದ್ರೂ ನೋಡ್ಲಿ, ಇಲ್ಲಾಂದ್ರೆ ಏನ್ ಬೇಕಾದ್ರೂ ಮಾಡ್ಲಿ, ನಮ್ಗೇನೆ ಆಗ್ಬೇಕು, ಅವಳ ವಿಷಯ ಅವಳ ಗಂಡನ ವಿಷಯ ನಮ್ಗೆ ಸಂಬಂಧಪಟ್ಟಿಲ್ಲ ಅಂತ ಈಶ್ವರಿ ಹೇಳ್ತಿರ್ತಾಳೆ. ನಿಮ್ ಬಣ್ಣ ಬಯಲಾಗಷ್ಟರಲ್ಲಿ ಬಂದಷ್ಟು ಬರ್ಲಿ ಅಂತ ದೋಚ್ಕೊಳೋದಕ್ಕ ಒದ್ದಾಡ್ತಿದ್ದೀರಾ ಚಿಕ್ಕತ್ತೆ ಅಂತ ವಿದ್ಯಾ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ. ಸಾವಿತ್ರಿ ವಿನಂತಿ ಅಲ್ಲಿಂದ ನವ್ಯ ಹತ್ರ ಬರ್ತಾರೆ. ಅದನ್ನ ನೋಡಿ ಚಿತ್ರ, ಅವ್ವ ಸಾವಿತ್ರಿ ವಿನಂತಿ ಗುರಾಯಿಸ್ಕೊಂಡು ಹೋದ್ರು, ನವ್ಯ ಬೇರೆ ಒಬ್ಳೆ ಅವಳೆ ರೂಮಲ್ಲಿ, ಅವಳ ಹತ್ರ ಹೋಗಿ ಏನಾದ್ರೂ ಕಿತಾಪತಿ ಮಾಡ್ಬಿಟ್ರೆ ಅಂತಿರ್ತಾಳೆ ಚಿತ್ರ. ಅಯ್ಯೋ, ಅದ್ಗೂದ್ ಕುಂಬಳಕಾಯಿ ಮುಖದ ಸಾವಿತ್ರಿ ಕೈಯಲ್ಲಿ ಏನು ಆಗಕ್ಕಿಲ್ಲ, ಸುಮ್ಕಿರು ಚಿತ್ರ, ಹಂಗಂತ ನಾವು ಸುಮ್ಕಿರಕ್ ಆಗಕ್ಕಿಲ್ಲ. ಮೊದ್ಲು ಆ ನವ್ಯನ್ ಕೋಪನ ಕಮ್ಮಿ ಮಾಡ್ಬೇಕು, ಅದಕ್ಕಿರೋದು ಒಂದೇ ದಾರಿ, ಮೊದ್ಲು ಆ ಕೆಲಸ ಮಾಡೋಣ ನಡಿ ಅಂತ ಹೇಳಿ ಈಶ್ವರಿ ಮತ್ತೆ ಚಿತ್ರ ಬರ್ತಾರೆ. ಇತ್ತ ಸಾವಿತ್ರಿ, ನೋಡು ಇರ್ಲು ಕಂಡ ಬಾವಿಗೆ ಆಗ್ಲೂ ಬೀಳ್ಬಾರ್ದಂತೆ, ನಾವ್ ಇಷ್ಟೆಲ್ಲ ಹೇಳಿದ್ಮ್ಯಾಕು ಅವನ್ನೇ ಮದ್ವೆ ಮಾಡ್ಕೊಂಡ್ರೆ ನಿನ್ ಜೀವನ ಎಕ್ಕುಟ್ಟೋತದೆ, ಸಂದಾಗಿ ಯೋಚನೆ ಮಾಡು ಅಂತ ಹೇಳ್ತಿರ್ತಾಳೆ ಸಾವಿತ್ರಿ. ಅಷ್ಟರಲ್ಲಿ ಚಿತ್ರ, ಈಶ್ವರಿ ಮತ್ತೆ ಸುಭಾಷ ಬರ್ತಾರೆ. ಅವಳು ಸಂದಾಗಿ ಯೋಚನೆ ಮಾಡ್ತಾಳೆ. ಕಣವ್ವ, ನಿನ್ ಮನೆ ಫಂಕ್ಷನ್ನಲ್ಲಿ ಬಂದಿರೋರ್ಗೆ ಕಿವಿ ಚುಚ್ಚುತ್ತಾ ಇದೆಯಲ್ಲ, ನಾಚಿಕೆ ಆಗಕ್ಕಿಲ್ವಾ ನಿನ್ಗೆ, ಹೋಗಾಚಿಕೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. ನವ್ಯ, ನಾನು ಹೇಳಿದ್ದನ್ನ ಕಿವಿಗೆ ಹಾಕೋ ಸಂದಾಗಿ ಅಂತ ಹೇಳ್ತಿರ್ತಾಳೆ ಸಾವಿತ್ರಿ. ಬಾವ್ವ ಬಾ ಅಂತ ಅನ್ಬಿಟ್ಟು ಆಚೆ ಹಾಕ್ತಾಳೆ ಸಾವಿತ್ರಿನ ಈಶ್ವರಿ. ಇನ್ನೇನು ರೂಮಿಂದ ಆಚೆ ಹಾಕಿ ರೂಮ್ ಬಾಕ್ಲಾಕಿ ಸುಭಾಷನ್ನ ಮಾತಾಡೋದಕ್ಕೆ ಐಸನ್ನೆ ಮಾಡ್ತಾಳೆ ಈಶ್ವರಿ. ಸುಭಾಷ ಬಂದು ನವ್ಯ ಕಾಲು ಹಿಡ್ಕೊಂಡು, ನವ್ಯ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು, ನನ್ನಿಂದ ಶಾನೆ ದೊಡ್ಡ ತಪ್ಪಾಗೋಗದೆ ಅಂತ ನನಗ್ ಗೊತ್ತು, ಆದ್ರೆ ಅದನ್ನ ನಾನು ಬೇಕು ಅಂತ ಮಾಡ್ಲಿಲ್ಲ ನವ್ಯ, ಆ ವಿನಂತಿನೇ ನಾನು ಒಬ್ಳೇ ಇದ್ದೀನಿ ಅಂತ ಮೆಸೇಜ್ ಮಾಡಿ ಏನೇನೋ ಹೇಳಿ ತಲೆ ಕೆಡ್ಸ್ಬಿಡು, ಅದ್ಬಿಟ್ರೆ ನನ್ನ ಅಮಾಯಕ ನವ್ಯ, ಇದೊಂದ್ಕಿತ ನನ್ನನ್ನ ಕ್ಷಮಿಸ್ಬಿಡು ನವ್ಯ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಕಾಲ್ ಮೇಲೆ ಇಟ್ಟಿರ್ತಾನೆ ತಲೆನ. ಅಷ್ಟರಲ್ಲಿ ಬಾಕ್ಲು ತಟ್ತಿರ್ತಾನೆ ಕ್ವಾಟ್ಲೆ. ಸಾವಿತ್ರಿ ಅನ್ಕೊಂಡು ಈಶ್ವರಿ, ಏನೇ ಸಾವಿತ್ರಿ ಅಂತಿರ್ತಾಳೆ. ನಾನು ಕ್ವಾಟ್ಲೆ, ಮದ್ವೆ ಗಂಡನ್ನ ಕರ್ಕೊಬಾ ಅಂತ ಹೇಳವ್ರೆ, ಸುಭಾಷಣ್ಣ ಇಲ್ಲೇ ಇರ್ತದಲ್ಲ ಅದಕ್ಕೆ ಕರ್ಕೊಂಡೋಗೋಣ ಅಂತ ಬಂದೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಕ್ವಾಟ್ಲೆ, 1-2 ನಿಮಿಷ ಇರಪ್ಪ ಬರ್ತಾನೆ ಅಂತಾಳೆ ಈಶ್ವರಿ. ಪ್ಲೀಸ್ ನವ್ಯ, ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡು, ನನ್ ಮಾತ್ ನಂಬು ಪ್ಲೀಸ್ ಅಂತಿರ್ತಾನೆ ಸುಭಾಷ. ಸಾಕ್ ನಿಲ್ಲಿಸ್ತೀಯಾ, ನೀನ್ ಡ್ರಾಮಾ ನೋಡಕ್ ಆಗ್ತಾ ಇಲ್ಲ, ನೀನ್ ಎಷ್ಟು ನಯ ವಂಚಕ, ಎಷ್ಟು ಹುಡ್ಗಿರ್ ಜೀವನ ಹಾಳು ಮಾಡಿದೀಯಾ, ಈ ಎಲ್ಲಾ ಇನ್ಫಾರ್ಮೇಶನ್ ನಾನು ನೆನ್ನೆನೆ ಕಲೆಕ್ಟ್ ಮಾಡಿದೀನಿ ಅಂತ ನವ್ಯ ಹೇಳ್ತಿರ್ತಾಳೆ. ಇಲ್ಲ ನವ್ಯ, ನನ್ ಬಗ್ಗೆ ಯಾರೋ ತಪ್ಪಾಗಿ ಅಂತ ಇರ್ತಾನೆ ಸುಭಾಷ. ಶಡಪ್, ಇನ್ನು ಒಂದೇ ಒಂದ್ ಮಾತಾಡಿದ್ರು ನಾನ್ ಸುಮ್ನೆ ಇರೋದಿಲ್ಲ, ನೀನ್ ಮಾಡಿರೋ ತಪ್ಪನ್ನ ಕ್ಷಮಿಸಿ ನಿನ್ನನ್ನ ಮದ್ವೆ ಆಗ್ತಿದ್ನೇನೋ, ಆದ್ರೆ ನೀನ್ ಇಲ್ಲಿ ಬಂದ್ ಮಾಡ್ತಾ ಇದೀಯ ನೋಡು ಡ್ರಾಮಾ,
ಇದನ್ನ ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲ. ಹೋಗಿ ಇಲ್ಲಿಂದ, ಐಸೆ ಗೆಟ್ ಔಟ್ ಅಂತಾಳೆ ನವ್ಯ. ಕೈಯಿಂದ ಸನ್ನೆ ಮಾಡ್ತಿರ್ತಾಳೆ ಹೋಗು ಅಂತ ಆಸೆ ಮನೆಗೆ. ಈಶ್ವರಿ, ಓಹೋ ಮದುವೆ ಗಂಡು ಬನ್ನಿ ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ದೀವಿ, ಬರಬೇಕು ಅಲ್ಲಿಗೆ ಅಂತ ಹೇಳಿ ಕ್ವಾಟ್ಲೆ ಕರ್ಕೊಂಡೋಗ್ತಾನೆ ಸುಭಾಷನ್ನ. ತುಂಬ ಕೋಪ ಮಾಡಿಕೊಂಡು ಸಮಾಧಾನವಾಗಿ ಮಾತಾಡ್ತಾಳೆ ಈಶ್ವರಿ. ನವ್ಯ, ನಾನು ಹೇಳೋದು ಹೊಸಿ ಕೇಳವ, ನನ್ನ ಮಗ ಅಂಥವನಲ್ಲ ಕಣೆ ಅಂತ ಹೇಳ್ತಿರ್ತಾಳೆ ಈಶ್ವರಿ. ನವ್ಯ ಕೈ ಅಡ್ಡ ಇಟ್ಟು, ನಾನು ಹಳೆ ಟೇಪ್ ರಿಕಾರ್ಡ್ ಅಲ್ಲ, ಕೇಳಿದ್ದನ್ನೇ ಕೇಳೋದಕ್ಕೆ ಅಂತ ಹೇಳಿ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟೋಗ್ತಾಳೆ ನವ್ಯ. ಒಂದು ಕಡೆ ಇವಳು ಯಾವಾಗ ಮದ್ವೆ ನಿಲ್ಲಿಸ್ತಾಳೆ ಅನ್ನೋ ಟೆನ್ಷನ್ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಆ ಭದ್ರ ಯಾವಾಗ ಬಂದು ಯಾವಾಗ ಯಾವ ಬಾಣ ಬಿಡ್ತಾನೆ ಅನ್ನೋ ಟೆನ್ಷನ್ ಅಂತ ಚಿತ್ರ ಹೇಳ್ತಾಳೆ. ಇಲ್ಲ ಚಿತ್ರ, ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಿಲ್ಬಾರ್ದು, ಏನು ಹೆಚ್ಚು ಕಮ್ಮಿ ಆಗ್ಬಾರ್ದು. ಮದ್ವೆ ಆದ್ಮೇಲೆ ಇವಳು ದುರಂಕಾರನ ಅಡಗಿಸ್ಬೇಕು, ಅಡಗಿಸ್ತೀನಿ, ಇಲ್ಲಾಂದ್ರೆ ನಮ್ಮನ್ನೇ ಬೀದಿಗೆ ತಳ್ಳಿಬಿಡ್ತಾಳೆ ಕಣೆ ಇವಳು. ಹೇಗಾದ್ರೂ ಮಾಡಿ ಈ ಮದ್ವೆ ಮುಗಿಸ್ಬೇಕು, ಮುಗಿಸುವ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.